2023ರಲ್ಲಿ 136 ಸ್ಥಾನ ಅಂತ ಹೇಳಿದಂತಹ ಡಿಕೆಶಿಯಿಂದ ಇದೀಗ ಮತ್ತೊಂದು ಭವಿಷ್ಯ. 2028ಕ್ಕೂ ಕೂಡ ಕಾಂಗ್ರೆಸ್ಸದ್ದೇ ಅಧಿಕಾರ ಅಂತ ಹೇಳಿದ್ರು ಡಿಸಿಎಂ ಹೇಳ್ತಾ ಇದ್ದಾರೆ. 2023ರ ಚುನಾವಣೆ ವೇಳೆ ಅಮಿತ್ ಶಾ ಏನ್ ಹೇಳಿದ್ರು ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. 2028ಕ್ಕೂ ಕೂಡ ಕಾಂಗ್ರೆಸ್ದೇ ಅಧಿಕಾರ ಅಂತ ಹೇಳ್ತಾ ಇರುವಂಥದ್ದು ಡಿಸಿಎಂ. 2028ಕ್ಕೂ ಕಾಂಗ್ರೆಸ್ಸದ್ದೇ ಅಧಿಕಾರ ಅಂತ ಹೇಳ್ತಾ ಇದ್ದಾರೆ. 2023ರ ಚುನಾವಣೆ ವೇಳೆ ಅಮಿತ್ ಶಾ ಏನ್ ಹೇಳಿದ್ರು ಗೊತ್ತಾ? 122 ಸೀಟ್ ಬರುತ್ತೆ, ಸೂಟು ಬೂಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆಗ ಬರ್ದಿಟ್ಕೊಳ್ಳಿ 136 ಸೀಟ್ ಬರ್ತೀವಿ ಅಂತ ಹೇಳಿದ್ದೆ. 2028ಕ್ಕೆ ಇದೇ ಡಿಕೆಶಿ, ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಇರ್ತೀವಿ, ಮತ್ತೊಮ್ಮೆ ಕರ್ನಾಟಕ ಕೈವಶ ಮಾಡಿಕೊಳ್ತೀವಿ ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಪೇಪರ್ನಲ್ಲಿ ಬರ್ದಿಟ್ಕೊಳ್ಳಿ, ಈ ಹಿಂದೆ ನಾನು 136 ಸ್ಥಾನ ಬರುತ್ತೆ ಅಂತ ಹೇಳಿದ್ದೆ, ಈಗಲೂ ಕೂಡ ಬರ್ದಿಟ್ಕೊಳ್ಳಿ, 2028ಕ್ಕೆ ಇದೇ ಡಿಕೆ ಶಿವಕುಮಾರ್, ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲಿರುತ್ತೆ. 2028ರ ಮುಂಬರುವ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದಾರೆ, ಟೆನ್ಷನ್ ಅಲ್ಲಿದ್ದಾರೆ. ದೆಹಲಿ ದಂಡಯಾತ್ರೆ ಹೋಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಕೊಡ್ತಾ ಇರುವಂತಹ ಆಫರ್ಗಳು ಎಲ್ಲವೂ ಕೂಡ ಗೊಂದಲಮಯವಾಗಿರುವಂಥದ್ದು. ಫೈನಲ್ ಹಂತವನ್ನ ಪವರ್ ಫೈಟ್ ಬಂದು ತಲುಪಿದೆ. ಅದರ ಮಧ್ಯೆ ಡಿಕೆ ಶಿವಕುಮಾರ್ ಭವಿಷ್ಯ ನುಡಿದಿದ್ದಾರೆ. 2023ರಲ್ಲಿ 136 ಸ್ಥಾನ ಅಂತ ಹೇಳಿದಂತಹ ಡಿಕೆಶಿ ಇದೀಗ 2028ಕ್ಕೂ ಕಾಂಗ್ರೆಸ್ ಅದ್ದೇ ಅಧಿಕಾರ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. 2023ರ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಏನ್ ಹೇಳಿದ್ರು ಗೊತ್ತಾ ಅಂತ ಪ್ರಶ್ನೆಯನ್ನ ಮಾಡ್ತಾ 122 ಸೀಟ್ ಬರುತ್ತೆ, ಸೂಟು ಬೂಟನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಗ ಬರೆದಿಟ್ಕೊಳ್ಳಿ 136 ಸೀಟ್ ಬರ್ತೀವಿ ಅಂತ ಹೇಳಿದ್ದೆ. ಅದೇ ತರ 2028ಕ್ಕೆ ಇದೇ ಡಿಕೆಶಿ, ಇದೇ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಕರ್ನಾಟಕ ಕೈವಶ ಮಾಡಿಕೊಳ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು, ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು, ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು, ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು, ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಅಮಿತ್ ಶಾ ಏನ್ ಹೇಳಿದ್ರು? ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್. ಸಿದ್ದು ಬುಲಾವ್ ಬೆನ್ನಲ್ಲೇ ಇದೀಗ ಶಾಸಕರು ದೆಹಲಿ ದೌಡಾಯಿಸಿರುವಂಥದ್ದು. ಸಿಎಂ ಬಂದ ಮೇಲೆ ನಾವು ದೆಹಲಿಗೆ ಹೋಗ್ತೀವಿ ಅಂತ ಸಂಪುಟ ಪುನರ್ರಚನೆ ಮಾಡುವಂತಹ ಒಂದು ನಿಟ್ಟಿನಲ್ಲಿರಬಹುದು. ಜೊತೆಗೆ ಆ ಭರವಸೆ ಕೂಡ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಂತ ಸಂಪುಟ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಾಗಲಿ, ಯಾವುದರ ಬಗ್ಗೆ ತೀರ್ಮಾನವಾದರೂ ಕೂಡ ಒಳ್ಳೆಯದು. ಜನರಿಗೆ ಹಾಗೂ ಕಾರ್ಯಕರ್ತರಿಗೆ ಗೊಂದಲ ಇದೆ, ಯಾವುದರ ಬಗ್ಗೆ ತೀರ್ಮಾನವಾದರೂ ರಗಳೆ ಇರಲ್ಲ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ತೀರ್ಮಾನವಾದರೂ ಕೂಡ ರಗಳೆ ಇಲ್ಲ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿರುವಂತಹ ಹೇಳಿಕೆ. ಸಾಗರ ಸಂಪುಟ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಲಿ, ಯಾವುದ್ರ ಬಗ್ಗೆ ತೀರ್ಮಾನವಾದರೂ ಕೂಡ ಒಳ್ಳೆಯದೇ. ಜನರಿಗೆ ಹಾಗೂ ಕಾರ್ಯಕರ್ತರಿಗೆ ಸ್ವಲ್ಪ ಗೊಂದಲ ಇದೆ.
ಸಿದ್ದು ಬುಲಾವ್ ಬೆನ್ನಲ್ಲೇ ಶಾಸಕರು ದೆಹಲಿಗೆ ದೌಡಾಯಿಸಿರುವಂಥದ್ದು. ಸಿಎಂ ಬಂದ ಮೇಲೆ ನಾವು ದೆಹಲಿಗೆ ಹೋಗ್ತೀವಿ, ಸಂಪುಟ ಪುನರ್ರಚನೆ ಮಾಡುವ ಬಗ್ಗೆ ಭರವಸೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೊಟ್ಟಿರುವಂತಹ ಹೇಳಿಕೆ. ಸಂಪುಟ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಲಿ, ಜನಗಳಿಗೆ ಗೊಂದಲ ಇರೋದ್ರ ಬಗ್ಗೆ ಹರಿಲಿ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಬುಲಾವ್ ಕೊಟ್ಟ ಕ್ಷಣ ಈ ಕಡೆ ಎಲ್ಲರಿಗೂ ಕೂಡ ಡವಡವ ಶುರುವಾಗಿದೆ. ಡಿಕೆಶಿ ಬಳಗಕ್ಕೆ ಬಣಕ್ಕೆ ಅಂತಲೇ ಹೇಳ್ಬೋದು, ಡಿಕೆಶಿಗೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ದೆಹಲಿಯಲ್ಲಿ ನಾಳೆ ಸಭೆ ನಡೆಸೋದ್ರ ಬಗ್ಗೆ ಕೂಡ ಒಂದಷ್ಟು ಪ್ಲಾನಿಂಗ್ ಸಿದ್ಧತೆಗಳು ನಡೀತಾ ಇದೆ. ಸಿದ್ದು ಬುಲಾವ್ ಬೆನ್ನಲ್ಲೇ ಇದೀಗ ಶಾಸಕರು ದೆಹಲಿಗೆ ದೌಡಾಯಿಸ್ತಾ ಇರುವಂಥದ್ದು. ಸಿಎಂ ಬಂದ ಮೇಲೆ ನಾವು ದೆಹಲಿಗೆ ಹೋಗ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸಂಪುಟ ಪುನರ್ರಚನೆ ಮಾಡುವ ಬಗ್ಗೆ ಭರವಸೆ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸಂಪುಟ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿದ್ದಾರೆ. ಇವತ್ತು ನಾಳೆ ಹೊರಟಿದ್ದಾರೆ. ಅವ್ರು ಹೋಗಿ ಬಂದ ಮೇಲೆ ಈ ವಿಚಾರವನ್ನು ತಿಳ್ಕೊಂಡು ಆ ನಂತರ ನಾವೆಲ್ಲ ಟೀಮ್ಗಳು ಏನು ಗುಂಪಾಗಿ ಹೋಗ್ಬೇಕು ಅಥವಾ 4 ಜನ ಹೋಗ್ಬೇಕು ತೀರ್ಮಾನ ಮಾಡಿ ಹೊರಡ್ತೀವಿ ಅಂತ ನನಗೆ ಅನಿಸ್ತದೆ. ಅವರು ಹೇಳ್ತಾ ಇದ್ರು ಮಾಡಲೇಬೇಕು ಅಂತ ಹೇಳ್ದಂಗೆ ಬಹುಶಃ ನನ್ನ ಲೆಕ್ಕದಲ್ಲಿ ಅದೇ ಇರ್ಬೋದು ಅನಿಸ್ತದೆ. ಎರಡೂ ಇರಲಿ ಬಿಡಿ, ಎರಡೂ ಚರ್ಚೆ ಆಗಲಿ, ಎರಡೂ ಬರಲಿ, ನಾಯಕತ್ವದ ಬಗ್ಗೆನೂ ಇರಲಿ, ಅದೊಂದು ಚರ್ಚೆ ಆಗಬೇಕಲ್ಲ. ಒಂದು ಇರಬೇಕು ಬೇಡ ಅನ್ನೋದು ತೀರ್ಮಾನ ಆಡಬೇಕಲ್ಲ. ಯಾವುದಾದ್ರು ಒಂದು ಹೇಳಿದ್ರೆ ಒಳ್ಳೇದು. ಇಲ್ಲಾಂದರೆ ಭಾಳ ಜನರಿಗೆ ಗೊಂದಲ ಇದೆ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ. ಯಾವುದಾದ್ರು ಒಂದು ತೀರ್ಮಾನ ಆಗಿಬಿಟ್ರೆ ರಗಳೆ ಇಲ್ಲದೆ ಅಷ್ಟು ಅದೊಂದು ಕೇಳ್ತಾ ಇದ್ದೀವಿ. ಒಟ್ಟಲ್ಲಿ ರಾಜಕೀಯದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಇಲ್ಲ. CM ಅವರು ಇವತ್ತು ನಾಳೆ ಹೊರಟಿದ್ದಾರೆ. ಅವ್ರು ಹೋಗಿ ಬಂದ ಮೇಲೆ ಈ ವಿಚಾರವನ್ನು ತಿಳ್ಕೊಂಡು ಆ ನಂತರ ನಾವೆಲ್ಲ ಟೀಮ್ಗಳು ಏನು ಗುಂಪಾಗಿ ಹೋಗ್ಬೇಕು ಅಥವಾ 4 ಜನ ಹೋಗ್ಬೇಕು ತೀರ್ಮಾನ ಮಾಡಿ ಹೊರಡ್ತೀವಿ ಅಂತ ನನಗೆ ಅನಿಸ್ತದೆ. ಅವರು ಹೇಳ್ತಾ ಇದ್ರು ಮಾಡಲೇಬೇಕು ಅಂತ ಹೇಳ್ದಂಗೆ ಬಹುಶಃ ನನ್ನ ಲೆಕ್ಕದಲ್ಲಿ ಅದೇ ಇರ್ಬೋದು ಅನಿಸ್ತದೆ. ಎರಡೂ ಇರಲಿ ಬಿಡಿ, ಎರಡೂ ಚರ್ಚೆ ಆಗಲಿ, ಎರಡೂ ಬರಲಿ, ನಾಯಕತ್ವದ ಬಗ್ಗೆನೂ ಇರಲಿ, ಅದೊಂದು ಚರ್ಚೆ ಆಗಬೇಕಲ್ಲ. ಒಂದು ಇರಬೇಕು ಬೇಡ ಅನ್ನೋದು ತೀರ್ಮಾನ ಆಡಬೇಕಲ್ಲ. ಯಾವುದಾದ್ರು ಒಂದು ಹೇಳಿದ್ರೆ ಒಳ್ಳೇದು. ಇಲ್ಲಾಂದರೆ ಭಾಳ ಜನರಿಗೆ ಗೊಂದಲ ಇದೆ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ. ಯಾವುದಾದ್ರು ಒಂದು ತೀರ್ಮಾನ ಆಗಿಬಿಟ್ರೆ ರಗಳೆ ಇಲ್ಲದೆ ಅಷ್ಟು ಅದೊಂದು ಕೇಳ್ತಾ ಇದ್ದೀವಿ. ಒಟ್ಟಲ್ಲಿ ರಾಜಕೀಯದಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಆಗಬೇಕು ಅನ್ನೋದು ನಮ್ಮ ದೃಷ್ಟಿಯಲ್ಲಿ ಇಲ್ಲ. CM ಅವರು ಇವತ್ತು ನಾಳೆ ಹೊರಟಿದ್ದಾರೆ. ಅವ್ರು ಹೋಗಿ ಬಂದ ಮೇಲೆ ಈ ವಿಚಾರವನ್ನು ತಿಳ್ಕೊಂಡು ಆ ನಂತರ ನಾವೆಲ್ಲ ಟೀಮ್ಗಳು ಏನು ಗುಂಪಾಗಿ ಹೋಗ್ಬೇಕು ಅಥವಾ 4 ಜನ ಹೋಗ್ಬೇಕು ತೀರ್ಮಾನ ಮಾಡಿ ಹೊರಡ್ತೀವಿ ಅಂತ ನನಗೆ ಅನಿಸ್ತದೆ. ಅವರು ಹೇಳ್ತಾ ಇದ್ರು ಮಾಡಲೇಬೇಕು ಅಂತ ಹೇಳ್ದಂಗೆ ಬಹುಶಃ ನನ್ನ ಲೆಕ್ಕದಲ್ಲಿ ಅದೇ ಇರ್ಬೋದು ಅನಿಸ್ತದೆ. ಎರಡೂ ಇರಲಿ ಬಿಡಿ, ಎರಡೂ ಚರ್ಚೆ ಆಗಲಿ, ಎರಡೂ ಬರಲಿ, ನಾಯಕತ್ವದ ಬಗ್ಗೆನೂ ಇರಲಿ, ಅದೊಂದು ಚರ್ಚೆ ಆಗಬೇಕಲ್ಲ. ಒಂದು ಇರಬೇಕು ಬೇಡ ಅನ್ನೋದು ತೀರ್ಮಾನ ಆಡಬೇಕಲ್ಲ. ಯಾವುದಾದ್ರು ಒಂದು ಹೇಳಿದ್ರೆ ಒಳ್ಳೇದು. ಇಲ್ಲಾಂದರೆ ಭಾಳ ಜನರಿಗೆ ಗೊಂದಲ ಇದೆ, ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಇದೆ. ಯಾವುದಾದ್ರು ಒಂದು ತೀರ್ಮಾನ ಆಗಿಬಿಟ್ರೆ ರಗಳೆ ಇಲ್ಲದೆ ಅಷ್ಟು ಅದೊಂದು ಕೇಳ್ತಾ ಇದ್ದೀವಿ. ಒಟ್ಟಲ್ಲಿ ರಾಜಕೀಯದಲ್ಲಿ